ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮಂಗಳೂರು ಬನ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ಏನೇನು ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ ಮಂಗಳೂರು ಬನ್ಸ್. ಫಾರ್ ದಟ್ ವಿ ನೀಡ್ banana, ripe one. So I have taken ripe one. This is sugar, this is cumin seeds, this is yogurt, this is salt, this is baking powder, maida, all purpose flour. ಎರಡು ಬನಾನ ಹಣ್ಣಾಗಿರೋದು ತೊಗೊಂಡಿದ್ದೀನಿ, ಸಕ್ಕರೆ, ಜೀರಿಗೆ, ಮೊಸರು, ಉಪ್ಪು, ಆಮೇಲೆ ಸೋಡಾ, ಬೇಕಿಂಗ್ ಸೋಡಾ, ಎರಡು ಹಣ್ಣಾಗಿರೋದು ತೊಗೊಂಡಿದ್ದೀನಿ, ಮತ್ತು ಆಲ್ ಪರ್ಪಸ್ ಫ್ಲೋರು ಅಂದರೆ ಮೈದಾ. ಇದಿಷ್ಟು ಬೇಕು. ನೀವು ಬೇಕು ಅಂದರೆ ಈ ಹಣ್ಣು ಹಾಕೋಬೋದು. ನಾನು ಹಣ್ಣಾಗಿರೋದು ಇತ್ತು, ಅದಕ್ಕೆ ಇದು ತೊಗೊಂಡಿದ್ದೀನಿ. ಇದು ಮಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ. ಮೈದಾ ಎಷ್ಟು ಬೇಕು ಅಂತ ಹೇಳ್ತಾರೆ, ಅದು ಮಿಕ್ಸ್ ಮಾಡೋತ್ತಿಗೆ ಗೊತ್ತಾಗೋದು. ಸೊ ಅದಕ್ಕೆ ಅದು ಎಷ್ಟು ಅಂತ ಮೆಷರ್ಮೆಂಟ್ ಇಲ್ಲ. ಇದು ಶುಗರು, ಜೀರಿಗೆ, ಕ್ಯುಮಿನ್ ಸೀಡ್ಸು, ಸಾಲ್ಟು, ಬೇಕಿಂಗ್ ಪೌಡರ್, ಯೋಗರ್ಟ್. ಇದಿಷ್ಟು ಫಸ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. After mixing, we will add the maida or purpose flour. ಆವಾಗ ಗೊತ್ತಾಗುತ್ತೆ ಹೆಂಗೆ ಅಂತ. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 2-3 hours ಇಡಬೇಕು. We have to keep this after mixing for 2-3 hours. Then only we have to fry this one. ಆಮೇಲೆ ಫ್ರೈ ಮಾಡಬೇಕು. ಸೊ ಜಾಸ್ತಿ ಹೊತ್ತು ಇಟ್ಟಷ್ಟು ಗುಟ್ಟು ಹುಳಿ ಇರಬಾರ್ದು ಮೊಸರು. ದ ಯೋಗರ್ಟ್ ಶುಡ್ ನಾಟ್ ಬಿ ವೆರಿ ಸವರ್, ಇಟ್ ಶುಡ್ ಬಿ ನಾರ್ಮಲ್ ವೆನ್ ಯು ಆ್ಯಡ್ ಇಟ್. ಸೊ ದೆನ್ ಯು ಹ್ಯಾವ್ ಟು ಕೀಪ್ ಇಟ್ ಫಾರ್ ಫಸ್ಟ್ ಆ್ಯಡ್ 2 ಸ್ಪೂನ್ಸ್, 2 ಸ್ಪೂನ್ ಹಾಕಿ ನೋಡ್ತೀನಿ ಇದು ಈ ಥರದ ಕಪ್ಪದು ಹೆಂಗೆ ಬರುತ್ತೆ ಅಂತ. ಸಾಕಾದರೆ ಸಾಕು. ನೋ ನೀಡ್, ವಿ ಶುಡ್ ನಾಟ್ ಆ್ಯಡ್ ವಾಟರ್. ಸೊ ಐ ಥಿಂಕ್ ದಿಸ್ ಈಸ್ ಎನಫ್ ಫಾರ್ ಮೀ. ಆಮೇಲೆ ಲೂಸ್ ಆಗುತ್ತೆ ಒಂದು 2-3 hours ಬಿಟ್ಟಾಗ. ಸೊ ಅಷ್ಟೇ, ದಟ್ಸ್ ಎನಫ್. ಇಟ್ ವಿಲ್ ಲೂಸನ್ ಅಪ್. ದಿಸ್ ಈಸ್ ಎನಫ್ ಫಾರ್ ಮೀ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿ ಕವರ್ ಮಾಡಿಡ್ತೀನಿ. ಬೇಕು ಅಂದರೆ ಮೊಸರು ಆ್ಯಡ್ ಮಾಡ್ಕೋಬೇಕು, ಗಟ್ಟಿ ಆದರೆ. ನೀರು ಹಾಕ್ಕೋಬೇಡಿ. ಇಫ್ ಯು ನೀಡ್ ಯು ಹ್ಯಾವ್ ಟು ಆ್ಯಡ್ ದ ಯೋಗರ್ಟ್, ನಾಟ್ ದ ವಾಟರ್. ಸೊ ಮೈನ್ ಸರಿ ಬಂದಿದೆ. ಈಗ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು, ಸ್ವಲ್ಪ ನೀರೇ ಆಗಿದೆ ಇದು. ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಇಷ್ಟು ನೀರು ಇರಬಾರ್ದದೆ, ಇನ್ನು ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ. ಸೊ ಸ್ವಲ್ಪ ಗಟ್ಟಿ ಇರಲಿ. ಇಷ್ಟು ಸಾಕು. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ತುಂಬ ಲೋ ಹೀಟಲ್ಲಿ.
ಎಷ್ಟು ಸಾಫ್ಟಾಗಿದೆ, ಈ ಥರ ಬಂದ್ಬಿಡುತ್ತೆ ಅದು. ಅದರಿಂದ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳೋದೇ ಬೆಟರ್. ಆಮೇಲೆ ಇದು ತಿಕ್ಕಾಗಿ ಇರಬೇಕು ಲಟ್ಸಿದ್ರೂ. ತುಂಬ ಏನು ತಿನ್ನಾಗಿರಬಾರ್ದು. ಈ ಥರ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಆಮೇಲೆ ಅಷ್ಟು ದೊಡ್ಡ ದೊಡ್ಡದು ಇರಬೇಕು. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಅವಾಗ ಎಣ್ಣೆ ಬಿಸಿ ಆಗಿದ ತಕ್ಷಣ ಹಾಕೋಬೋದು. ನನಗೆ ಒಂದು ಕಪ್ಪಲ್ಲಿ, ಈ ಕಪ್ಪಲ್ಲಿ ಒಂದು 6ರಿಂದ 6.5 ಕಪ್ಪು ಬೇಕಾಗಿತ್ತು 2 ಬನಾನಾಗೆ. ಮೈದಾ or purpose flour. In that cup I had to use like 6 to 7 cups of all-purpose flour. It will be like soft after like 3-4 hours. So you have to, like, what do they say, when you mix it, it should be little bit thicker itself. And this is like, we have to make it thick this way, and also size only so much. We can put little bit of all-purpose flour and then make it flatten. ಥರ ಲಟ್ಸೋದು. ಈ ಥರ ಇರುತ್ತೆ, ಲೂಸಾಗಿ ಇರುತ್ತೆ ಅದು. ಮತ್ತು ಮಾಡೋ ಹೊತ್ತಿಗೆ ಉಬ್ಕೊಳ್ಳುತ್ತೆ. ಎಣ್ಣೆ ಇಟ್ಟಿದ್ದೀನಿ ನಾನಾಗಲೇ ಬಿಸಿಗೆ. ಸೊ ಎಣ್ಣೆ ಬಿಸಿ ಆಗಿದ ತಕ್ಷಣ ಒಂದೊಂದೇ ಫ್ರೈ ಮಾಡ್ಬೋದು. ಹಿಂಗೆ ಮಾಡಿ ಇಟ್ಕೊಬಿಟ್ರೆ ಗುಡ್ಡು. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಮಾಡಿ ಇಟ್ಕೊಂಡ್ರೆ ಫ್ರೈ ಮಾಡೋದು ಈಸಿ. ಫ್ರೈಗೂ ಎಣ್ಣೆ ಇಟ್ಟಾಗೋಗಿದೆ. ಆ ಥರ ಒಂದು ಸ್ಮಾಲ್ ಬಾಲ್ನ, ಈ ಥರ ಒಂದು ಸ್ಮಾಲ್ ಬಾಲ್ ತೊಗೊಂಡು ಹಿಂಗೆ ಮಾಡಿ ರೌಂಡ್ ಥರ ಮಾಡಿ ಹಿಂಗೆ ಡ್ರಾಪ್ ಮಾಡಿದ್ರೆ ಗೊತ್ತಾಗುತ್ತೆ, ಮೇಲೆ ಬರುತ್ತೆ ಅದು. ಆವಾಗ ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ. ಈಗ ಒಂದೊಂದೇ ತೆಗೆದ್ಬಿಟ್ಟು ಹಾಕೋಣ ಮಾಡೋಕ್ಕೆ. ಒಂದೊಂದೇ ಹಾಕಿದ್ರೇ ಗುಡ್ಡು. If you put a small ball to the oil, you will, when the balls comes up, then that shows the oil is hot. So we can start putting one at a time. ಈಗ ಒಂದು ಹಾಕಿದ್ದೀನಿ, ಸ್ಲೋವಾಗಿ ಕುಕ್ಕಾಗಲಿ. then we'll turn it to the other side. In a medium heat we have to cook because it's little bit thicker. Low heat ಅಲ್ಲೇ ಮಾಡಿ, ಯಾಕಂತ ಹೇಳಿದ್ರೆ ಸ್ವಲ್ಪ ದಪ್ಪ ಇರೋದ್ರಿಂದ. ಮೇಲೆ ಬಂದಮೇಲೆ ಸೆಕೆಂಡ್ ಒನ್ ಬಾಟಮ್ಗೆ ಹಾಕಿದ್ದೀನಿ. When the first one comes to the top, we can put the second one in the bottom. So it will slowly be cooking, and then later on it will come out. This is, the top one is getting ready to be taken out.
ಇದು ಒಂದು ಸ್ವಲ್ಪ ಹೊತ್ತಿಗೆ ತೆಗೆದುಕೊಡ್ಬೋದು ಹೊರಗಡೆ. When the thing comes to the top, we have to turn it. This is done. We can take this one out. ನನಗೆ 4 ಕಪ್ ತೊಗೊಳ್ತದ್ದು ಆ ಸೈಜಲ್ಲಿ. ಸೊ ಎಷ್ಟು ತಿಕ್ಕಾಗಿಲ್ಲಿ, ಯಾಕಂದರೆ ಅದು ಆಮೇಲೆ ಇಟ್ಮೇಲೆ ಸ್ವಲ್ಪ ಇನ್ನೂ ಲೂಸ್ ಔಟ್ ಆಗಿಬಿಡುತ್ತೆ. ಸೊ ವೆನ್ ಯು ಕೀಪ್ ಇಟ್ ಫಾರ್ 2-3 hours it will lose out more. I'll add one more, I think, cup. ಸಾಕು. ಮೇಲ್ಗಡೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಡಬೇಕು. ಮಂಗಳೂರು ಬನ್ ರೆಡಿ ಆಗ್ತಾಯಿದೆ. ಲೋ ಹೀಟಲ್ಲೇ ಕುಕ್ ಮಾಡಬೇಕು, ಯಾಕಂದರೆ ಅದು ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಕುಕ್ ಆಗಬೇಕು. ಅದರಿಂದ ವಿ ಹ್ಯಾವ್ ಟು ಕುಕ್ ಇನ್ ಅ ವೆರಿ ಲೋ ಹೀಟ್ ಬಿಕಾಸ್ ದಿಸ್ ಇಸ್ ಥಿಕ್ ಆ್ಯಂಡ್ ಇನ್ಸೈಡ್ ಇಟ್ ಹ್ಯಾಸ್ ಟು ಕುಕ್. This is called Mangalore bun. This you can eat with chutney, sambar, something like that, or you can eat just like that also. ಇದನ್ನು ಚಟ್ನಿ ಜೊತೆಯಲ್ಲೋ ಆ ಥರ ಏನಾದ್ರು ತಿನ್ಬೋದು. ಅಲ್ಲಿ ಬ್ರೇಕ್ಫಾಸ್ಟಿಗೆಲ್ಲ ರೆಸ್ಟೋರೆಂಟಲ್ಲೆಲ್ಲ ಮುಂಚೆ, ಇವಾಗಲೂ ಅಷ್ಟೇ, ದೋಸೆ ಇಡ್ಲಿ ಎಲ್ಲ ಇಲ್ಲ ಅಂದಾಗ ದೇ ಜಸ್ಟ್ ಎವ್ರಿಬಡಿ ಆಸ್ಕ್ ಫಾರ್ ದ ಮಂಗಳೂರು ಬನ್. They eat with chutney in the morning breakfast.
ಸ್ವಲ್ಪ ಈ ಥರ ಡ್ರೈ ಹಿಟ್ಟು ಹಾಕ್ಕೊಂಡು ಈ ಥರ ಉಜ್ಜಿದ್ರೆ ಬಂದ್ಬಿಡುತ್ತೆ. ಸೊ ಅದು ಗೊತ್ತಿರಬೇಕು. ಕೊನೆಗೆ ಉಜ್ಜಿದ್ರೆ ಎಲ್ಲ ಅಂಟ್ಕೊಂಡಿರೋದೆಲ್ಲ ಬಂದ್ಬಿಡುತ್ತೆ. ಇಫ್ ಯು ಪುಟ್ ಎ ಡ್ರೈ ಫ್ಲೋರ್ ಆ್ಯಂಡ್ ದೆನ್ ಫ್ಲವರ್ ಆ್ಯಂಡ್ ದೆನ್ do it like this, all the sticky thing will come out. Just be folding, ತರ ಫೋಲ್ಡ್ ಮಾಡ್ತಾ ಇರಂಗೆ. ಆಮೇಲೆ ಟಾಪಲ್ಲಿ ಆಯಿಲ್ ಹಾಕಬೇಕು. ಆನ್ ದಿ ಟಾಪ್ ವಿಲ್ ಪುಟ್ ದ ಆಯಿಲ್. ಈ ಥಿಕ್ನೆಸ್ ಇದ್ದರೆ ಸಾಕು. ಅಂಟ್ಕೊತ ಇದ್ದರೆ ಚೂರು ಚೂರು ಹಾಕ್ಕೊಳ್ಳಿ, ಅಂಟ್ಕೊಳ್ಬಾರ್ದು ಅದು. ಅದರಿಂದ ನಾನು ಇವಾಗ ಅಂಟ್ಕೊಳ್ತಾ ಇಲ್ಲ ನಂಗೆ ಅಷ್ಟೊಂದು. ಆಯ್ತು. ಈಗ ಈ ಥರ ಮಾಡಿಬಿಟ್ಟು ಇದಕ್ಕೆ ಮೇಲೆ ಎಣ್ಣೆ ಹಾಕಿಡಬೇಕು. ಈ ಥರ ಆಮೇಲೆ ಕವರ್ ಮಾಡಬೇಕು. ಸರನ್ ಡ್ರಾಪ್ ಹಾಕಿ ಕವರ್ ಮಾಡ್ತೀನಿ ಈಗ. ಥರ ಒಂದು 2-3 hours ಇರಬೇಕು. ಲೈಕ್ ದಿಸ್ ವಿ ಹ್ಯಾವ್ ಟು ಕೀಪ್ ಇಟ್ ಫಾರ್ 2-3 hours. ದೆನ್ ವಿ ಕ್ಯಾನ್ ಫ್ರೈ ಇಟ್, ಮೇಕಿಂಗ್ ಲೈಕ್ ಅ ಸ್ಮಾಲ್ ಪೂರೀಸ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, share, press the bell icon so you will be getting the new videos. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಈ ಥರ ಒತ್ತುತ್ತಾ ಇದ್ದರೆ ಅದು ಉಬ್ಬುತ್ತೆ. Hopefully pressing like that to like bubble up, swell up. ಇನ್ನೊಂದು ಹಾಕೋಣ ಇದಕ್ಕೆ ಕೆಳಗಡೆ. ರೆಡಿಯಾಗಿದೆ. ಇವಾಗ ಇದನ್ನು ಚಟ್ನಿ ಜೊತೆಲಿ ತಿನ್ನಬೇಕಷ್ಟೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಅದನ್ನು ಮಾತ್ರ ಮರ್ತೋಗ್ಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್. ಚಟ್ನಿ ಜೊತೆಲಿ ತಿಂತಾಯಿದ್ದೀವಿ ನಾವು. ನೀವು ಚಟ್ನಿ ಮಾಡ್ಕೊಂಡು ತಿನ್ಕೋಬೋದು. we are eating with a chutney. You can also make a chutney and eat. There is a chutney
chutney, this one also recipe you can watch from my other videos, and then you can make a chutney ಇದು ಬೇರೆ ವಿಡಿಯೋಸ್ ಎಲ್ಲ ಇದೆ, ಅದನ್ನೆಲ್ಲ ನೋಡ್ಕೊಬಿಟ್ಟು ನೀವು ಮಾಡ್ಬೋದು.